ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಿಂದ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ DK ಸುರೇಶ್ ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳ್ಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ ಒಂದು ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡ್ಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ತುಂಡು ಮಾಡಕ್ ಹೋಗಿದ್ದೀರಾ. ದೇಶನ ಮಾಡೋ ಪಾರ್ಟಿ ಹೌದು. ಮಾತಾಡಿಲ್ಲ ಅವರು. ಅನ್ಯಾಯ ಮಾಡ್ತಾ ಇದ್ದಾರೆ. People of Gujarat, ಅಧ್ಯಕ್ಷರೇ, 60,000 crore. What comes in return? Then you say ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರು. a beggar state. ಅಲ್ಲೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? 44 ಜನ ಎಂಪಿಗಳು ನಿದ್ದೆ ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್. ಈಗ ಹೇಗೆ ಮಾತಾಡ್ತಿದ್ದು? ಯಾಕೆ ಅರ್ಥ ಉಂಟು ಮಾತಾಡೋದಕ್ಕೆ? ಭಯ ಅಂತಾರೆ. ಆಯ್ತು, ಮತ್ತೆ ಮಾತಾಡಿ. ರಿಪ್ಲೈ ಮಾತಾಡಿ. ನರೇಂದ್ರ ಮೋದಿ ಕಂಡ್ರೆ ಗಿಡಗಡಗಳ, ಅಮಿತ್ ಶಾ ಕಂಡ್ರೆ ಗಿಡಗಡಗಳ. 27 ಜನ ಎಂಪಿಗಳಿದ್ದಾರೆ ಈಗ. ಅವರು ಬಿಜೆಪಿ ಅವರು, JDS ನವರು 27 ಜನ ಇದ್ದೀರಿ. ಮಂತ್ರಿ ಅವರೇ, ಮುಖ್ಯಮಂತ್ರಿ ಮಾತಾಡಿ. 25 ಜನ ಎಂಪಿ ಗೆದ್ದವ್ರೆ. 40 ಜನ 25 ಜನ ಒಂದು ದಿನ ಪರವಾಗಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ. ಮತ್ತೆ ಮಾತಾಡಿ. ಮಾತಾಡೋದು ನಿಮ್ಮ ಮಾತಾಡ್ತಾರೆ. ನಿಮ್ಮ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ? ಆಯ್ತು, ಮತ್ತೆ ಮಾತಾಡಿ. ಮತ್ತೆ ಮಾತಾಡಿ. ಮತ್ತೆ ಮಾತಾಡ್ಬೇಕು. ಈಗೆಲ್ಲ ಮಾತಾಡುವಂಥದ್ದು ಈಗ ಇಲ್ದಾಗ ನೀವು ಮಾತಾಡೋದಾಗ್ತದೆ. ಎಲ್ಲ ಸರ್ಕಾರ ಇದೆ. ಆಯ್ತು, JDS ಪ್ಲಸ್ ಇನ್ನೊಬ್ರು ನಮ್ಮ ಮಂಡ್ಯದ ಎಂಪಿ 27 ಜನ ಇದ್ದೀರಿ. ಒಂದು ದಿನ ಮಂತ್ರಿಗಳ ಮುಖ್ಯಮಂತ್ರಿ ಮಾತಾಡ್ತಾರೆ. ಆಮೇಲೆ ನಮ್ಮ ಬೀದರ್ನವರು ಒಂದು ದಿನ ಬಾಯಿ ಬಿಟ್ಟಿಲ್ಲ. ಇಲ್ಲಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದ್ದಾರೆ. ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ. ಈಗ ನೋಡಿ, ಅವರು ನೀವು 25 ಜನ ನೀವು ಮಾತ್ರ ಅಂತ ಹೇಳಿದ್ರಿ. ನೀವು ಮಾತಾಡ್ತಿಲ್ಲ. ಧೈರ್ಯ ಕೇಳ್ತಾರೆ. ನಿಮಗೆ ಧೈರ್ಯ ಈಗ ವಿಚಾರ ನೀವು 25 ಜನ ಇದ್ದೀರಿ, ನೀವು ಯಾರು ಕೂಡ ಮಾತಾಡ್ಲಿಲ್ಲ ಅಂತ ಅವ್ರು ಹೇಳುವಂತದ್ದು. ನೀವ್ ಹೇಳ್ತೀರಿ ನೀವು ಅವ್ರೊಬ್ರು ಇದ್ದಾರೆ, ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತ. ನಮ್ಮ ರಾಜ್ಯಕ್ಕೆ ಸಂಬಂಧ ಸೇರಿ ಮಾತಾಡಿ. ನೀವೇನ್ ಮಾಡ್ತಾ ಇದ್ದೀರಾ? ಯಾರು ಸೇರಿ. ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಂಕಿ ಅಂಶಗಳ ಮುಖಾಂತರ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ. ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರನೇ, ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಆದಾಯ ತೆರಿಗೆ ಇಲಾಖೆಯವರು ರಾಜ್ಯ ವಲಯದಲ್ಲಿರುವ ಅಧಿಕಾರಿಗಳಿಗೆ 23-24ಕ್ಕೆ ಗುರಿ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ 2,23,00,000 ಕೋಟಿ ಕರ್ನಾಟಕಕ್ಕೆ, 2,23,00,000 ಕೋಟಿ. GST 1,40,000 ಕೋಟಿ.
ಪೆಟ್ರೋಲ್ ಡೀಸೆಲ್ ವಿಮಾನಗಳಲ್ಲಿ ಬಳಸುವ ಎಟಿಎಫ್ ಇಂಧನಗಳ ಮೇಲೆ ವಿಧಿಸುವ ಸೆಸ್ 26,000ದಿಂದ 30,000 ಕೋಟಿ. ರಾಜ್ಯ ವಲಯದಿಂದ ಸಂಗ್ರಹವಾಗುವ ಕಸ್ಟಮ್ಸ್ ತೆರಿಗೆಗಳು 30,000 ಕೋಟಿ. ಜಿಎಸ್ಟಿ ಸೆಸ್ ತಿಂಗಳಿಗೆ ಕನಿಷ್ಠ 1,500 ಕೋಟಿ ರೂಪಾಯಿ ಸಂಗ್ರಹ ಆಗ್ತದೆ. ಸೆಸ್ಗಳು 16,000 ಕೋಟಿ ರೂಪಾಯಿ. ಹೆದ್ದಾರಿ ಟೋಲ್ಗಳಿಂದ 3,000 ಕೋಟಿ ರೂಪಾಯಿ. ಬಂದರು ವಿಮಾನ ನಿಲ್ದಾಣ 15ರಿಂದ 20,000 ಕೋಟಿ. ಆಮೇಲೆ ದೇಶದ ಐಟಿ ರಫ್ತಿನಲ್ಲಿ ಅದರಲ್ಲೂ ಇವರಿಗೆ ಸಿಗುತ್ತೆ. ಎಲ್ಲ ಸೇರಿದ್ರೆ 4,30,30,000 ಕೋಟಿ ಈ ವರ್ಷ 23-24ರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಕೇಂದ್ರಕ್ಕೆ. ಪ್ರಧಾನಮಂತ್ರಿಗಳಿಗೆ ಆಗ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, 50% ಕೊಡಿ, 50% ಕೊಡಿ ನಮಗೆ ಕರ್ನಾಟಕಕ್ಕೆ, ಗುಜರಾತ್ಗೆ 50% ಕೊಡಿ ಅಂತ ಅವರೇ ಕೇಳೋರು. ಕೊಡ್ಲಿ 50%. ಅವ್ರು ಕೇಳಿದ್ರಲ್ಲ ಚೀಫ್ ಮಿನಿಸ್ಟರ್ ಆಗಿ. ಅಲ್ಲಿ ಗುಜರಾತ್ಗೆ 50% ಕೊಡಿ ಅಂತ ಕೇಳಿದ್ರು, ಕರ್ನಾಟಕಕ್ಕೂ 50% ಕೊಡ್ಲಿ. ಅವಾಗ ಯುಪಿಎ ಗೌರ್ಮೆಂಟ್ನವ್ರು 50% ಕೊಟ್ರ? ಅವಾಗ ಕೊಟ್ಟಿದ್ರ? 100% ಕೊಡ್ತಾ ಇದ್ರು. ಅದನ್ನ ಹೇಳಿ 100 ಬರೀ 32 ರೂಪಾಯಿ ಕೊಡ್ತಿದ್ರಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇಷ್ಟು ಕೋಟಿ ಕೊಟ್ಟಿದ್ದೀವಿ, ಅಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಜಾಸ್ತಿ ಕೊಟ್ಟಿದ್ದೀವಿ 14ನೇ ಹಣಕಾಸಿನ ಆಯೋಗಕ್ಕಿಂತ, 14ನೇ ಹಣಕಾಸಿನಲ್ಲಿ ಇಷ್ಟು ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಅವತ್ತು ಗಾತ್ರ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು ನಿಮಗೆ? 18-19 ಹೇಳ್ತೀನಿ ನೋಡಿ. ಕೇಂದ್ರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ರಾಜ್ಯದ ತೆರಿಗೆ ಪಾಲು 35,895 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳು 16,000 ಕೋಟಿ. ಒಟ್ಟು 51,000 ಕೋಟಿ. ಆಗಲೇ ಗೊತ್ತಾಯಿದ್ದು 18-19ರಲ್ಲಿ ತೆರಿಗೆ ಗಾತ್ರ, ಬಜೆಟ್ ಗಾತ್ರ 24,42,213 ಕೋಟಿ. ಅದೇ 23-24ರಲ್ಲಿ ಬಜೆಟ್ ಗಾತ್ರ 45,03,097 ಕೋಟಿ. 24 ಲಕ್ಷದಿಂದ 42,000 ಕೋಟಿಯಿಂದ 45,03,097 ಕೋಟಿ. ಎಷ್ಟಾಯ್ತು? ಆಲ್ಮೋಸ್ಟ್ ಡಬಲ್ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಾನು ಹೇಳ್ತಾ ಇರೋದು. ಆಯ್ತು, ನಮಗೆ ಆಗ್ಲೇನೆ ಎಷ್ಟು ಬತ್ತಿತ್ತು? 18-19ರಲ್ಲಿ 51,000 ಕೋಟಿ ಬತ್ತಿತ್ತು. 19-20ರಲ್ಲಿ 43,000 ಕೋಟಿ ಬರ್ತಿತ್ತು. 20-21ರಲ್ಲಿ 31,000 ಕೋಟಿ ಬರ್ತಿತ್ತು. 21-22ರಲ್ಲಿ 48,000 ಕೋಟಿ ಬರ್ತಿತ್ತು. 22-23ರಲ್ಲಿ 53,510 ಕೋಟಿ ಬರ್ತಿತ್ತು. 23-24ರಲ್ಲಿ 50,257 ಕೋಟಿ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ನಮಗೆ ಬರ್ತಕ್ಕಂಥ ಪಾಲು ಕಡಿಮೆ ಆಗಿದೆ. ಇದು ಅನ್ಯಾಯನ ಅಲ್ವಾ? ರಾಜ್ಯಕ್ಕೆ ಅನ್ಯಾಯ. ಕಳೆದ ವರ್ಷ 22-23ಕ್ಕೆ 53,510 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ಪಾಲು 53,510 ಕೋಟಿ. 23-24ಕ್ಕೆ ನಮಗೆ ಬರ್ತಕ್ಕಂಥ ತೆರಿಗೆ 50,257 ಕೋಟಿ. ಕಡಿಮೆ ಆಯ್ತು, ಜಾಸ್ತಿ ಆಯ್ತು? ಕೇಳಬೇಕೋ ಬೇಡ? ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ, ಜಮೀರ್ ನೀನು ಎದೊಳಗಪ್ಪ, ಪಕ್ಕದಲ್ಲಿ ಕೂತ್ಕೋ, ಆ ಕಡೆ ನಡಿ, ನಿಮ್ಮ ಕೂರ್ಚಿನಲ್ಲಿ ಕೂತ್ಕೊಳ್ಳಿ ಅಷ್ಟೇ. ₹100 ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಾವು ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನಾ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು. ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ. 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು?
3,000 ಕೋಟಿ ಎಲ್ಲಿಂದ 3,000 ಕೋಟಿ ನಿಮ್ಗೆ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಕೊಡೋದು, ಮಾಡಿದ್ರಲ್ಲ, ದಿನ ಹೋಗ್ತಾರಲ್ಲ, ಟ್ಯಾಕ್ಸ್ ಯಾವ ಕೊಡೋದು, ರಸ್ತೆ ನಿಮ್ಗೆ ಹೋಗ್ತಾರ? ಟೋಲ್ ಕೊಡೋದು ಇಲ್ಲಿ ಬೆಂಗಳೂರು 3,000 ಕೋಟಿ ಆಯ್ತು ಏರ್ಪೋರ್ಟಿಗೆ ಹೋಗ್ತಾರೆ, ಆಯ್ತು ಏರ್ಪೋರ್ಟಿಂದ ರಸ್ತೆ ಹೋಗ್ತಾರೆ ಮಾಡ್ಕೊಟ್ಟಿದ್ದಾರೆ ಅಂತ ಡೆಲ್ಲಿಗೆ. ಇಟ್ಕೊಳ್ಳೋಣ. ಎಲ್ಲರೂ ಸ್ಟ್ರೈಕ್ ಯಾರ್ ಮಾಡಿದ್ರಲ್ಲ ದುಡ್ಡು ಅದು? ಯಾರ್ ಯಾರ್ ಕಟ್ಟಿದ್ದಾರೆ ದುಡ್ಡು ಅದು? ಏರ್ಪೋರ್ಟು? ನಮ್ ದುಡ್ಡು. ನಾವು 100 ರೂಪಾಯಿ ಮತ್ತೆ ಕೊಟ್ಟರೆ ಅದು ಲೆಕ್ಕ ಇಡ್ರಲ್ಲ. ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. ಅದು ಲೆಕ್ಕ ಇಡ್ರಲ್ಲ. ಇವರು 70% ಇಟ್ಕೊತಾರೆ. ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾರೆ. 70% 70% ಕೇಂದ್ರ ಕೇಂದ್ರ ಸರ್ಕಾರ ಸರ್ಕಾರದಿಂದ ನಮ್ ಇನ್ಫ್ರಾಸ್ಟ್ರಕ್ಚರ್ ತೆರಿಗೆ ಇವತ್ತು ಮಿಲಿಟರಿ ಯಾರು ಮಾಡ್ತಾರೆ? ರಸ್ತೆ ಮಾಡೋದು. ಈಗ ಮಿಲಿಟರಿ ರೈಲ್ವೆ ಯಾರು ದುಡ್ಡು ಕಲೆಕ್ಟ್ ಮಾಡೋರು? ಕೊಟ್ಬಿಟ್ಟವ್ರಂತೆ ರೈಲ್ವೆ ಯಾರು ದುಡ್ಡು ಕಲೆಕ್ಟ್ ಮಾಡೋರು? ರಾಜ್ಯಕ್ಕೆ ಕೊಟ್ಟರೆ ದೇಶನೇ ಯಾರು ಮಾಡೋರು? ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ದಲ್ಲಿ ವಿಮಾನದಲ್ಲಿ ಯಾರು ದುಡ್ಡು ಕಲೆಕ್ಟ್ ಮಾಡೋರು? 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಹೋದು ಜಮೀನ್ ಕೊಡೋರು ಯಾರು? ಅರವಿಂದ್ ಫ್ರೀ ಆಗಿ ಕೊಡ್ತೀವಿ 50%. ರೈಲ್ವೆ ಲೈನ್ಸ್ಗೆ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು ಅದು? 1,200 ರೂಪಾಯಿ ಗ್ಯಾಸ್ ಕೊಡ್ತಾರದು 4,30,000 ಕೋಟಿನಲ್ಲಿ ಮತ್ತೆ ಅದರಲ್ಲೇ ನಮಗೆ ಬರೀ ಕೊಡ್ತಾ ಇರೋದು. 50,257 ಕೋಟಿ. ಅದರಲ್ಲೇ ಕೊಡ್ತಾ ಇದ್ದಾರೆ, ಅದನ್ನ ಹೇಳ್ತಾ ಇಲ್ಲ. ಅದೇನ್ ಬರ್ತಾ ಇದೆ ಆಯ್ತು, ಈಗ ಕೇಂದ್ರದಿಂದ, ಮತ್ತೆ ಅದು ಬರ್ತಾ ಇಲ್ಲ. ಮಾತಾಡ್ಲಿ ಉತ್ತರ ಇದು ಕೊಡ್ಲಿ. 13, 14 Justifiable ಆ? ಉತ್ತರ ಮಾತಾಡ್ಲಿ ನಾನು. This is not an injustice. 90,000 ಕೋಟಿ ರೂಪಾಯಿ ರಸ್ತೆಗೆ ಬಂದಿದ್ದು, ಅದನ್ನ To ಹೇಳೋದು. cost ಕರ್ನಾಟಕ. ಇದನ್ನ 90,000 ಕೋಟಿ ರೂಪಾಯಿ ಕೇಳಿದ್ರೆ ರಸ್ತೆಗೆ ಸಂಘರ್ಷ ಬಂದಿದೆ ಹೋದ ಗೊತ್ತಿರಿ. ವರ್ಷ. ಕೇಂದ್ರ ದೇಶದ ಬದಲು ಸರ್ಕಾರದಿಂದ ಮಾಡಕ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ. ಬೆಲೆ ಜಾಸ್ತಿ ಮಾಡೋದು ನೀವ್ ಹೇಳ್ರಿ. ಏನು ಅವ್ರ ಗ್ಯಾಸ್ ದುಡ್ಡು? ಬೆಲೆ ಕೇಂದ್ರ 1,200 ಸರ್ಕಾರ ರೂಪಾಯಿ ಮಾಡೋದು ದುಡ್ಡು ಹೇಳ್ರಿ. ನಮ್ ದುಡ್ಡು ಈಗಾಗಲೇ ನಮ್ ದುಡ್ಡು. ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡೋರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಕೇಳಿ ಈಗ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ನೀವು ಮತ್ತೆ ಮಾತಾಡಿ 71,000 ಕೋಟಿ ಬಂದಿದ್ರೆ ಮೋದಿ ಅವ್ರ ಕಾಲದಲ್ಲಿ 2,82,000 ಕೋಟಿ ಬಂದಿದೆ. ತೆರಿಗೆ ಗಾತ್ರ ಎಷ್ಟಿದೆ ಹೇಳ್ರಿ? ಗ್ರಾಂಟ್ ಅವತ್ತು ಬಜೆಟ್ ಗಾತ್ರ ಎಷ್ಟಿದೆ ಹೇಳ್ರಿ? 60,000 ಬಂದಿದ್ರೆ What is 2 the ಲಕ್ಷ budget ಬಂದಿದೆ. size? Then what is the budget 243% size? ಜಾಸ್ತಿ ಬಂದಿದೆ. ಅದನ್ನ ಹೇಳ್ತಾ ಇಲ್ಲ. 18, ರೋಡ್ಗೆ 24,42,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. 24ರಲ್ಲಿ 45 ಲಕ್ಷ. ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. 45 ಇವರು ಲಕ್ಷ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 3,097 ಕೋಟಿ. ಚಾಲೆಂಜ್ ಮಾಡಿ ಹೇಳ್ತೀನಿ. ಡಬಲ್ ಮನಮೋಹನ್ ಸಿಂಗ್ ಸರ್ಕಾರ ನಮ್ಗೆ 1 ಇದ್ದಾಗ ಲಕ್ಷ ಕೋಟಿ ರಾಜ್ಯಕ್ಕೆ ಎಷ್ಟು ಬರ್ಬೇಕಾಗಿತ್ತಲ್ಲ ದುಡ್ಡು ಬಂದಿದೆ? ಆಗಿದ್ರೆ ಎಷ್ಟು ನೀವು ದುಡ್ಡು ಮತ್ತೆ ಬಂದಿದೆ? ಕೋಟಿ ಹೋಗಿ ಈಗ ಅದನ್ನ ಮಾತಾಡಿ ಎಷ್ಟು ಮಾಡ್ತೀರಿ. ಬಂದಿದೆ? ನಾನು ಚಾಲೆಂಜ್ ಆಗ್ತಾ ಇದ್ದೀನಿ. ಎಲ್ಲ ಇಲಾಖೆಗೂ ಸೇರಿ ಎಲ್ಲ ಇಲಾಖೆಗೂ ಸೇರಿ ಹೇಳಿ ನೀವು. ಎಷ್ಟು ದುಡ್ಡು ಬಂದಿದೆ ಅಂತ ಮತ್ತೆ ಮಾತಾಡೋದು ಹೇಳಿ ಅದನ್ನು. 14ನೇ ಹಣಕಾಸಿನ ಆಯೋಗದಲ್ಲಿ ರೆಡಿ ಇದ್ದೀನಿ ನಾನು. 14ನೇ ಆಯ್ತು, ಮಾತಾಡಿ, ಹಣಕಾಸಿನ ಮತ್ತೆ ಆಯೋಗದಲ್ಲಿ ಮಾತಾಡ್ಲಿ. 42% ಕೊಟ್ಟಿದ್ರು. ಮಾನ್ಯ ಅಧ್ಯಕ್ಷ, ಕೂತ್ಕೊಳ್ಳಪ್ಪ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಯ್ತು, ನೀವು ಮತ್ತೆ ಮಾತಾಡಿ. ಇಲ್ದಂಗಿಲ್ಲ, ಇಲ್ದಂಗಿಲ್ಲ ಮಾತಾಡ್ರಿ. ಅದಾದ್ಮೇಲೆ ನೀವು ಕೂತ್ಕೊಳ್ಳಿ ಈಗ. ಉತ್ತರ ಕೊಡ್ಲಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ. ಉತ್ತರ ಕೊಟ್ಟರೆ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ. ಆಯ್ತು, ಈಗ ಮಾತಾಡಿ. ಏನ್ ಪ್ರಯೋಜನ? ಪರಸ್ಪರ ಮಾಡಿ ಮಾತಾಡೋದು ಮುಖ್ಯಮಂತ್ರಿಗಳು ಉತ್ತರ ಕೊಡಿ. ಅಧ್ಯಕ್ಷರೇ, ಮತ್ತೆ ನೀವು ನಾನು ಕ್ಲಾರಿಫಿಕೇಶನ್ಗೆ ಕೇಂದ್ರ ಸರ್ಕಾರವನ್ನ ತೆಗೆದುತ್ತಾ ಇಲ್ಲ. ಹಣಕಾಸಿನ ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಜಮೀರ್ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಜಮೀರ್ ಅವರೇ, ನಿಮ್ಗೆ ಗೊತ್ತಾಗಲ್ಲ. ಸಿಸಿ ಪಾಟೀಲ್ ರಮೇಶ್ ಸರ್, ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಈಗ ಬಂದಂತ ಹಣ ಹೇಳ್ರಿ. ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ. ನಮ್ ಸರ್ಕಾರ ಇರ್ಲಿಲ್ಲ, ಹೌದು, ನಿಮ್ದೇ ನಿಮ್ದೇ ಇದ್ದದ್ದು. ಸರ್ಕಾರ ಇನ್ಯಾರ್ದು? ನಮ್ದೆಲ್ಲ ಇದ್ದದ್ದು. ಸಮ್ಮಿಶ್ರ ಸರ್ಕಾರ ಇತ್ತು ಆಗ. ಇಲ್ಲ ಇಲ್ಲ ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಇದ್ದಿದ್ದು. ಹಣಕಾಸು ಇಲ್ಲ, ಇಲ್ಲ, ಅದನ್ನೇ ಇವರೇ ಇದ್ದಿದ್ದು. ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಹಣಕಾಸು ಆಯೋಗ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಯಾರಿದ್ರು? ಇವರ ಸರ್ಕಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳಾಗಿರ್ಲಿಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಸಮಿತಿಗೆ ಚೇರ್ಮನ್ ಅವರು. ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರೆ? 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರು ಮೀಟಿಂಗ್ಗೆ. 20, ಹೇಳ್ಬೇಕಾಯ್ತು ಕೃಷ್ಣ ಬೈರೇಗೌಡ ಯಾಕೆ ಹೇಳಿಲ್ಲ? 20ನೇ ಬಾಯಿ ಮುಚ್ಕೊಂಡು ಆರ್ಥಿಕ ವರದಿಯಲ್ಲಿ ಮಾತಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ. ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿಯಲ್ಲಿ ಶಿಫಾರಸು ಏನ್ ಮಾಡಿದ್ರು? ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು.
ಫೈನಲ್ ರಿಪೋರ್ಟ್ ಏನ್ ಬಂತೇಳಿ ಶಿಫಾರಸ್ತಲ್ಲ. ಫೈನಲ್ ಇದೇ ರಿಪೋರ್ಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರಿಪೋರ್ಟ್ ಅಲ್ಲಿ ಅದಿಲ್ಲ. ಅದು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಬೇಕಾದಷ್ಟು ಆಮೇಲೆ ರಾಜ್ಯಗಳದ್ದು ಈ ತಿರಸ್ಕಾರ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಫೈನಲ್ ಕೊಟ್ಟರು. ರಿಪೋರ್ಟ್ ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka. ಅಲ್ಲ ಮಾನ್ಯ She is representing ಇಲ್ಲ ಆಗ್ಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದಾದ ಉತ್ತರ ಮತ್ತೆ ಮಾತಾಡಿ ರಿಪ್ಲೈ ಆದ ನಂತರ. ಮಾನ್ಯ ಆಮೇಲೆ ಮಾತಾಡಿ ಬಸವರಾಜ್, ಆಮೇಲೆ ಮಾತಾಡಿ. ಅಲ್ಲ ಇದೇ ನಮ್ಮ ವಿಚಾರದಲ್ಲಿ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಒಮ್ಮೆ ಪ್ರತಿಪಕ್ಷ ನಾಯಕ ಇತ್ತು, ಡೆಪ್ಯೂಟಿ ಎಲ್ಲ ನಾಯಕರಾಯಿತು, ಇವತ್ತು- ಮಿತ್ರರಾಯಿತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ, ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು ಮತ್ತೆ ಮಾತಾಡ್ಬೋದು. ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಆಯ್ತು ಮಾಡೋದು ಬಿಜೆಪಿ ಅವರು ಅದೆಲ್ಲ ಮಾಡೋದು ಯಾಕಪ್ಪ ಸರ್ ಸುಳ್ಳು? ಈಗ ಬಸವರಾಜ್ ಮಾತಾಡಿ, ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಹೆಂಗೂ ಟೈಮ್ ಇದೆ ನಿಮ್ಗೆ. ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರ ಅಷ್ಟು ಮಾತಾಡಕ್ಕೆ ಕೊಟ್ಬಿಡಿ ಸ್ವಾಮೀಜಿ. ಅಲ್ಲ ಸ್ವಾಮಿ, ಕೊಟ್ಬಿಡಿ. ಇಲ್ಲ ಮಾತಾಡ್ಲಿ. ನಾವು ಉತ್ತರ ಕೊಡ್ತೀವಿ, ಮಾತಾಡ್ಲಿ. ನೀವು ಮಾತಾಡ್ರಿ, ನೀವು ಮಾತಾಡಿ. ಯತ್ನಾಳ್, ಬಜೆಟ್ ಮೇಲೆ ನೀವು ಮಾತಾಡಿ. ನಮ್ಮ ಉತ್ತರ ಬರೀ ಬಜೆಟ್ ಮ್ಯಾಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಕೋಪ, ಮೈಯೆಲ್ಲ ಉರಿ ಎತ್ಕತ್ತದೆ. ಈ ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಮಾತಾಡ್ಲಿ, ತಕರಾರಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಲಿ. ಪಾರ್ಲಿಮೆಂಟ್ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಸತ್ಯ ಹೇಳ್ತಾ ಇದ್ದೀನಿ ನೋಡಿ. ಅಷ್ಟೇ, ಪಾರ್ಲಿಮೆಂಟ್ ಬಿಟ್ಟು ಏನು ಇಲ್ಲ ಅವರು. ಮಾನ್ಯ ಅಧ್ಯಕ್ಷರೇ, ಪೆರಿಫೆರಲ್ ರಿಂಗ್ ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡ್ ಟು ಡಿಕಂಜೆಸ್ಟ್ ಬೆಂಗಳೂರು. ಬೆಂಗಳೂರು ಇದು ಅವರು ರಿಪೋರ್ಟ್ ವರದಿ. ಬೆಂಗಳೂರು ಈಸ್ ಕನ್ಸಿಡರ್ಡ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಯಾಪಿಟಲ್ ಆಫ್ ಇಂಡಿಯಾ. However, its success has led to tremendous increase in traffic density. Therefore, the state government has requested support for building a peripheral ring road to divert the heavy vehicular traffic to bypass the city. We recommend an amount of rupees 3,000 crores. ಇದು 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. ಆಮೇಲೆ ಫೈನಲ್ ರಿಪೋರ್ಟ್ ಏನ್ ಬಂದಿದೆ ಇದೇ ಫೈನಲ್ ರಿಪೋರ್ಟ್. ನಿಮ್ಗೆ ಗೊತ್ತಿಲ್ಲ, ಕೂತ್ಕೊಳ್ರಿ, ಗೊತ್ತಿಲ್ಲ. ಇದೇ ಫೈನಲ್ ರಿಪೋರ್ಟ್. ಹೋಲಿಸ್ಟಿಕ್ ಇಂಪ್ರೂವ್ಮೆಂಟ್ ಆಫ್ ವಾಟರ್ ಬಾಡೀಸ್. ಅದಕ್ಕೆ ವಿ ರೆಕಮೆಂಡ್ rupees 3,000 crore for this purpose. 6,000 ಕೋಟಿ ಆಯ್ತಾ, 3,000 ಪ್ಲಸ್ 3,000 ಮತ್ತೆ 5,495 ಕೋಟಿ. ಎರಡು ಸೇರಿಸಿದ್ರೆ ಎಷ್ಟಾಯ್ತು ಅಧ್ಯಕ್ಷರೇ? 11,495 ಕೋಟಿ. ನಾನು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದೆ, ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಹೋಗಿ ಕೂತ್ಕೊಂಡು ಗಲಾಟೆ ಮಾಡಿ ತಗೊಬರ್ರಿ, 11,495 ಕೋಟಿ ನಮಗೆ ನಷ್ಟ ಆಗ್ಬಿಡ್ತದೆ, ತಗೊಬರ್ರಿ ಅಂತ ಹೇಳಿದೆ. ಮಾಡಲಿಲ್ಲ. 25 ಜನ ಎಂಪಿಗಳು ಹೋದ್ರು, ಕೇಳಲಿಲ್ಲ ಒಂದಿನ. ಮಾನ್ಯ ಸಭಾಧ್ಯಕ್ಷರ, ಈಗ ನಮ್ಮ 5,495 ಕೋಟಿ ಫಸ್ಟ್ ರಿಪೋರ್ಟ್ ನಲ್ಲಿ, ಮಾನ್ಯ 6,000 ಕೋಟಿ ಫೈನಲ್ ರಿಪೋರ್ಟ್ ನಲ್ಲಿ ಹೇಳಿರೋದು. ಮಾನ್ಯ ಸಭಾ ಆಮೇಲೆ 5,300 ಕೋಟಿ ಅಪ್ಪರ್ ಭದ್ರಾಕ್ಕೆ. ಒಂದ್ ನಿಮಿಷ, ಅಪ್ಪರ್ ಭದ್ರಾ ಇಲ್ಲ, ಕೂತ್ಕೊಳ್ಳಿ. ಎಲ್ಲ ಮನೆ ಮಾಜಿ ಒಂದ್ಸಾರಿ ಕೂತ್ಕೊಂಡ್ಬಿಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಂಟೀರಿಯಂ ರಿಪೋರ್ಟ್ ಅಲ್ಲಿ ನಮಗೆ 5,629 ಕೋಟಿ ಅವರು ಹೇಳಿದ್ದು ನಿಜ.
ಆದರೆ ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಸ್ಪೆಷಲ್ ರೆಕಮೆಂಡೇಶನ್ ಮಾಡೋಕ್ಕೆ ಅವಕಾಶ ಇಲ್ಲ. ಒಟ್ಟಾರೆ 6 ರಾಜ್ಯಕ್ಕೆ 22,000 ಕೋಟಿ ಮಾಡಿದ್ರು ಅವರು. ಎಲ್ಲವೂ ಕೂಡ ತಾವೇ ಫೈನಲ್ ರಿಪೋರ್ಟಲ್ಲಿ ಅದನ್ನು ತೆಗೆದು ಹಾಕಿದರು ಎನ್ ಕೆ ಸಿಂಗ್. ಸೊ ಯಾವುದು ಫೈನಲ್ ರಿಪೋರ್ಟ್ ಇದೆ ಅದ್ರ ಮೇಲೆ ಕೇಂದ್ರ ಸರ್ಕಾರ ಕೊಡ್ತದೆ. ಆದ್ದರಿಂದ ಅದು ಇಂಟೀರಿಯಂ ರಿಪೋರ್ಟ್ನಲ್ಲಿ ಇದೆ ಕೊಡಿ ಅಂತಂದರೆ ಅದು ಕೊಡಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ಈಗ 6,000 ಕೋಟಿ ಏನು ಬೆಂಗಳೂರು ಕೊಡಬೇಕು ಇವತ್ತಿಗೂ ಇದೆ. ಅದು ನಮ್ಮದು 15th ಫೈನಾನ್ಸ್ 26ವರೆಗೂ ಇದೆ. ನೀವು ಫೆರಿಫೆರಲ್ ರಿಂಗ್ ರೋಡನ್ನು ನೀವು ಪ್ರಾರಂಭನೆ ಮಾಡಿಲ್ಲ, ನಿಮ್ಮ ಲ್ಯಾಂಡ್ ಎಕ್ವಿಸಿಷನ್ ಆಗಿಲ್ಲ. ನಮ್ಮ ಕಾಲದಲ್ಲೂ ಕೂಡ ನಾವು ಮಾಡೋಕ್ಕಾಗಲಿಲ್ಲ. ನಾವು 2 ಬಾರಿ ಟೆಂಡರ್ ಕರೆದ್ರೂ ಕೂಡ ಬಿಕಾಸ್ ಆಫ್ ಲ್ಯಾಂಡ್ ಎಕ್ವಿಸಿಷನ್ ಆ್ಯಂಡ್ ರೇಟ್ ಫಾರ್ ದ ಲ್ಯಾಂಡ್ಸ್ ಯಾರು ಮುಂದೆ ಬರಲಿಲ್ಲ. ಟೆಂಡರ್ ಹಾಕೋಕ್ಕೆ ಯಾರು ಮುಂದೆ ಬರಲಿಲ್ಲ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಫೆರಿಫೆರಲ್ ರಿಂಗ್ ರೋಡದ್ದು. ಈಗ ಮತ್ತೆ ನೀವು ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದನ್ನು ಟೆಂಡರ್ ಕರೀತಾ ಇದ್ದಾರೆ. ಈ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಪ್ರೊಜೆಕ್ಟ್ ಮಾಡುವಂಥ ಫಂಡಮೆಂಟಲ್ ಪ್ರಾಬ್ಲಮನ್ನು ನಾವು ಸರಿ ಮಾಡ್ದೇನೆ, ಪ್ರಪೋಸಲ್ ಕಳಿಸ್ತೇನೆ, ಅದು ಬಂದಿಲ್ಲ, ನೀವು ತೊಗೊಂಡು ಬನ್ನಿ ಅಂದರೆ ಹೆಂಗಾಗುತ್ತೆ? ಅಪ್ಪರ್ ಭದ್ರಾದು ಅಷ್ಟೇ ಅಲ್ಲ. ಅಪ್ಪರ್ ಭದ್ರಾದು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಪ್ಪರ್ ಭದ್ರಾಗೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ನಾವು 2018ರಿಂದ 13 ಇದ್ದಾಗಲೇ ಅದಕ್ಕೆ ಏನೇನು ಬೇಕು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಪ್ರಪೋಸಲ್ ಹಂಗೆ ಇತ್ತು. ನಾವು ಬಂದ ಮೇಲೆ ಮೂವ್ ಮಾಡಿದ್ವಿ. CWC ಅಪ್ರೂವ್ ಮಾಡಿತ್ತು, ಹೈ ಪವರ್ ಕಮಿಟಿ ಅಪ್ರೂವ್ ಮಾಡ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇಂಡಿಯಾ ಅಪ್ರೂವ್ ಮಾಡ್ತು, ಕ್ಯಾಬಿನೆಟ್ಗೆ ಹೋಯ್ತು. ಆ ಸಂದರ್ಭದಲ್ಲಿ ನಮ್ಮ ಬಜೆಟ್ ಇತ್ತು. ಅದಕ್ಕೆ ನಾನು ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ. ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ. ಅದು ಒಂದು ಕಡೆ ಬಿಡಿ, 5,300 ಕೋಟಿ ಹೆಂಗೆ ತೊಗೋಬೇಕು ನಾವು ಬಜೆಟ್? ಅಲ್ಲಿಯ ಬಜೆಟಲ್ಲಿ ಇದ್ದಿದ್ದು ಇವತ್ತು ನಮಗೆ AIBP ಇಂದ ಮುಖಾಂತರ ಬರ್ತದೆ. ಅದು ಅದಕ್ಕೆ ಎನ್ ಫಾರ್ಮ್ ಅಂತ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ. ಎನ್ ಫಾರ್ಮ್ಯಾಟಲ್ಲಿ ನೀವು ಕಳಿಸಿದರೆ ಅಲ್ಲಿ CWC ಅಪ್ರೂವಲ್ ಆಗಿ, ನೀರಾವರಿ ಇಲಾಖೆ ಅಪ್ರೂವಲ್ ಆಗಿ, ಅಲ್ಲಿ ಫೈನಾನ್ಸ್ ಕ್ಲಿಯರೆನ್ಸ್ ಅಂತ ಬರ್ತದೆ. ಅದು ಯಾವುದು ಪ್ರಯತ್ನ ಮಾಡಿದೆ, ಒಂದು ಪತ್ರ ಬರೆದ್ಬಿಟ್ಟು 5,300 ಕೋಟಿ ಕೊಡಿ ಅಂತಂದರೆ ಈಗ ಸಿದ್ದರಾಮಯ್ಯವ್ರ ಬಜೆಟಲ್ಲಿ ದುಡ್ಡು ಇಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಕೊಡಿ ಅಂತಂದ್ರೆ ಹಂಗೆ ಕೊಡಕ್ತಾರ? ಅವರು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತೊಗೋಬೇಕು, ಅಲ್ಲಿಂದ ಪ್ರಪೋಸಲ್ ಬರಬೇಕು, ಎಸ್ಟಿಮೇಟ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆದಮೇಲೆ ಫೈನಾನ್ಸ್ ಕ್ಲಿಯರ್ ಆಗಬೇಕು. ಅದೇ ಥರ ಅಲ್ಲಿನೂ ಇದೆ. ಅದು ಯಾವುದೂ ಪ್ರಯತ್ನ ಮಾಡಿದೆ ಬಂದಿಲ್ಲ ಅಂತಂದು ಹೇಳಿದರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಮತ್ತೇನೆ ಸ್ಪಷ್ಟ ಮಾಡಿದ್ದಾರೆ, ನಾವು 5,300 ಕೋಟಿ ಕೊಡ್ತೀನಿ ಅಂತ. ಮತ್ತೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳಿದ್ದಾರೆ, ಕೊಡ್ತೀನಿ ಅಂತ. ಆದ್ರಿಂದ ಇನ್ನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಫೈನಲ್ ಸರ್, ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಈಗಲೂ ಕೂಡ ಪ್ರಪೋಸಲ್ ಕಳಿಸಿದ್ರೆ ಈಗಲೂ ಕೂಡ 15th ಫೈನಾನ್ಸ್ ಅಲ್ಲಿ ಏನು ರೆಕಮೆಂಡ್ ಮಾಡಿದ್ರೆ ಅದು ಸಿಗ್ತದೆ ಸರ್. ಅವಯವದಲ್ಲಿ ಕ್ರಿಸ್ಟಾನು ರಾಷ್ಟ್ರೀಯ ಕೋನ್ ರೆಡ್ಡಿ ಅವರೇ ಅಲ್ಲ, ಬೊಮ್ಮಾಯಿ ಸಾಹೇಬರು ಕೃಷ್ಣ ರಿಪ್ಲೈ ಆದ ನಂತರ ಕೂತ್ಕೊಂಡು ಮಾತಾಡುವ. ರಿಪ್ಲೈ ಆಗ್ಲಿ, ಆಮೇಲೆ ರಿಪ್ಲೈ ಮಾಡಲಿ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಪ್ಯಾರಾ 39 of the budget of the central government ಏನಂತ ಹೇಳ್ತದೆ 23-24ರಲ್ಲಿ, ಇನ್ ದಿ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ನಲ್ಲಿ ಪ್ಯಾರಾ ಓದ್ತಾ ಇದ್ದೀನಿ ನಾನು. ಅವ್ರು ಹೇಳಿರೋದು ಬಜೆಟ್ 23-24 ಬಜೆಟ್ನಲ್ಲಿ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ ₹5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಯಾವ ಕಂಡೀಷನ್ ಹಾಕಿಲ್ಲ, ನಂಬರ್ 1. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್, ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 86 ಪ್ಯಾರಾ ಅವ್ರ ಬಜೆಟ್ನಲ್ಲಿ ಫೆಬ್ರವರಿನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ
ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ತಗೊಬಂದು ಕೊಡಿ ದುಡ್ಡನ್ನ. ಖಂಡಿತವಾಗಿ ಧನ್ಯವಾದ ಹೇಳ್ಬೋಣ ಪಾಪ. ಖಂಡಿತವಾಗಿ ಕೊಡಿಸ್ಬಿಡಿ 5,300 ಕೋಟಿ ಕೊಡಿಸ್ಬಿಡಿ. ಇಲ್ಲ ಸಿದ್ದರಾಮಣ್ಣ ಖಂಡಿತವಾಗೂ ಸಿಗ್ತದೆ. ದಯವಿಟ್ಟು ಈಗಾಗಲೇ ಫೆಬ್ರವರಿ 20 ನಿಮ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ನಿಮಿಷ ನಿಮ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಈ ವರ್ಷದ ಬಜೆಟ್ ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಬರಕ್ ಹೇಳಿ. ನಿನ್ನ 15 ದಿನಕ್ಕೆ ಮುಗಿದೋಯ್ತದೆ. ಆಗ್ಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ. ಅಲ್ಲ ನೀವೇನ್ ಮಾಡಿದ್ರಿ? 24-25 ಬಜೆಟ್ ಮಂಡಿಸಿದ್ದಾರೆ. 9 ತಿಂಗಳು ಏನ್ ಮಾಡಿದ್ರಿ? ಈ ವರ್ಷದ ಬಜೆಟ್ ಹೇಳಿದಾರ, ಪ್ರಸ್ತಾಪ ಮಾಡಿದಾರ, ಏನು ಕೊಡ್ತೀವಿ ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದಾರ. ನೀವೇನೋ ಕೇಳಿದ್ರ? ಮುಂದೆ ಕೊಡ್ತೀವಿ ಅಂತ ನಾವು ಕೇಳಿದೀವಿ, ಪತ್ರ ಬರ್ದಿದ್ದೀವಿ, ಪರ್ಸನಲ್ ಭೇಟಿಯಾಗಿದ್ದೀವಿ, ಹೇಳಿದೀವಿ, ಕೊಟ್ಟಿಲ್ಲ. ಕೊಟ್ಟಿಲ್ಲ. ನೀವು ಫಾರ್ಮ್ಯಾಟ್ ಅಲ್ಲೇ ಕಳಿಸಿಲ್ಲ. ಆಯ್ತು ಯಾವ ಪ್ರಪೋಸಲ್ ಮಾತಾಡಿ. ಫಾರ್ಮೆಟ್ ನಿಮ್ಮ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, 5,300 ಕೋಟಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಇದ್ದಾಗ ಗೌರ್ಮೆಂಟ್ ಇದ್ದಾಗ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಇವರೇ ಧನ್ಯವಾದಗಳಿದ್ದಾರೆ ಪ್ರಧಾನಮಂತ್ರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು. ಯಾವ ಫಾರ್ಮೆಟ್ ರಾಷ್ಟ್ರೀಯ ಯೋಜನೆ ಮಾಡಿಲ್ಲ, ಅಲ್ಲಿ ಯಾವ CWC ಅಪ್ರೂವಲ್ ಮಾಡಿಲ್ಲ. ಅದು ಯಾವ್ದು 5,490 ಬಜೆಟ್ ಅಲ್ಲಿ ಬಂದ್ಬಿಡುತ್ತಾ? ಯಾಕೆ ಮಾತಾಡ್ತಾರೆ ಈಗ? ಉತ್ತರ ಆಗ್ಲಿಲ್ಲ. ನೀವು ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ವಿದೌಟ್ ಎನಿ ಪ್ರೊಸೀಜರ್ ನೀವು ರಿಲೀಸ್ ಮಾಡಿದ್ದೀರಾ? ವಿದೌಟ್ ಎನಿ ಪ್ರೊಸೀಜರ್ ರಿಲೀಸ್ ಮಾಡ್ತೀರಾ ನಿಮ್ಮ ಬಜೆಟ್ ಅಲ್ಲಿ? ಅಧ್ಯಕ್ಷರೇ ರಿಲೀಸ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಅಲ್ಲ ನಿಮ್ ಬಜೆಟ್ ಅಲ್ಲಿ ಏನಾದ್ರು ರಿಲೀಸ್ ಮಾಡ್ತೀರಾ? ಯಾವ್ದು ಪ್ರೊಸೀಜರ್ ಇಲ್ಲದೆ ಯಾವಾಗ ಮಾಡ್ತಾರೆ? ನೀವು ಪ್ರಪೋಸಲ್ ಕಳಿಸಿದ್ರೆ ಹೆಂಗ್ ಮಾಡ್ತಾರೆ? ಆಯ್ತಪ್ಪ, ಯಾವಾಗ ಈ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ? ನೀವು ಪ್ರಪೋಸಲ್ ಕಳಿಸಿ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ನೀವು ಹೇಳದಂತ ಫಾರ್ಮೆಟ್ ನಲ್ಲೇ ಕಳಿಸ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಆಯ್ತು, ಮತ್ತೆ ಮಾತಾಡಿ. ಈಗ ಮಾತಾಡಿದಾಗ ಇಬ್ಬರು ಕೂಡ ಆಯ್ತು. ಈಗ ಉತ್ತರ ಆದ ನಂತರ ಮಾತಾಡಿ. ಮಾತಾಡಿಲ್ಲ. ಈಗ ಮತ್ತೆ ಮಾಡ್ತೀರಿ ನೀವು ಪಂಗನಾಮ ಹಾಕೊಂಡಿದ್ದೀರಿ. ಮತ್ತೆ ಗೊತ್ತಿಲ್ಲ ನಿಮಗೆ. ಕೇಂದ್ರ ಸರ್ಕಾರದ ಹಣಕಾಸಿನ ತಗೊಳ್ಳೋದು ಗೊತ್ತಿಲ್ಲ. ಬರೀ ರಾಜಕಾರಣ ಮಾಡೋದು ಅಷ್ಟೇ. ನಿಮ್ ಸರ್ಕಾರ ನೀವು ಇದ್ರಲ್ಲಿ ಏನು ಮಾರ್ಚ್ ಅಲ್ಲಿ ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಸ್ವಾಮಿ. ಮಾರ್ಚ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೊಡ್ಲಿಲ್ಲ, ಇವತ್ತಿನವರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಪಡ್ಕೊಂಡಿಲ್ಲ. ರೀತಿ ಗೊತ್ತಿಲ್ಲ ನಿಮ್ಗೆ. ತೆಗೆದುಕೊಳ್ಳೋದಕ್ಕೆ ಗೊತ್ತಿಲ್ಲ ನಿಮ್ಗೆ. ಓಹೋ, ನಿಮ್ ಜೊತೆ ಇದ್ದವರೇ ಫೈನಾನ್ಸ್ ಸೆಕ್ರೆಟರಿ. ಅಜಯ್, ಸಿಟ್ ಡೌನ್. ನಿಮ್ಮ ಹತ್ರ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟ್ ಇದೆಯಲ್ಲ, ಅದು ಕಂಟಿನ್ಯೂಸ್ ಪ್ರಾಸೆಸ್. ನಿಮ್ಮಲ್ಲಿದ್ದ ಅಧಿಕಾರಿಗಳೇ ಇಲ್ಲೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಫಾರ್ಮೆಟ್ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಹಿಂದೆ ಎಲ್ಲ ಹೇಳಿದ್ರು, ಇದೇ ಬಸವರಾಜ ಬೊಮ್ಮಾಯಿ ಅವರು 50% ನೀವು ಶೇರ್ ಕೊಡ್ಲಿಲ್ಲ, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತಂದ್ರೆ. ಈಗ ಫಾರ್ಮೆಟ್ ಕೊಡ್ಲಿಲ್ಲ ಮಾಡಿಸಿ. ಈಗ 5,300 ಕೋಟಿ ಕೊಡಿಸಿ. ಈಗ ಫೆಬ್ರವರಿ ಒಳಗಡೆ, ಮಾರ್ಚ್ ಒಳಗಡೆ ಕೊಡದೆ ಹೋದ್ರೆ yes, no local standard. No, you are responsible. Your government is responsible for not getting that 5,300 crores. 5,300 ಕೋಟಿ ನೀವೇ ಕಾರಣ. Yes, no business to spend on behalf of the government of India. ಈಗ ನೀವು ಮತ್ತೆ ಮಾತಾಡಿ. ಈಗ ಉತ್ತರ ಆಗ್ಲಿ. ನೀವು ಅಲ್ಲಿ ಅದನ್ನ ಹೇಳ್ಬೇಕಲ್ಲ, ಅದು ಮತ್ತೆ ಮಾತಾಡಿ. ಇದು ಬಂಡತನದ ವಾದ. ಅಯ್ಯೋ, ಬಂಡತನ ಸ್ವಾಮಿ. ಅಲ್ಲ ಒಂದ್ ನಿಮಿಷ. ಈಗೆಲ್ಲ ಬಂಡತನ ಅನ್ನುವಂತ ಪೇಟೆಂಟ್ ಮುಖ್ಯಮಂತ್ರಿಗಳಿಗೆ ಯಾರಿಗೂ ಇಲ್ಲ. ಸಿಂಪಲ್. ಈಗ ಸೆಂಟ್ರಲ್ ಗವರ್ಮೆಂಟ್ ಗಣೇಶ್ ಕೂತ್ಕೊಳ್ಳಿ. ನೀವೇನೋ ಪ್ರಪೋಸಲ್ ಕೇಳಿದ್ದೀರಿ. ಅವ್ರು ನೇರವಾಗಿ ಹೇಳಿದ್ರು, ನಾವು 5,300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವರು ದೇ ಹ್ಯಾವ್ ಅನೌನ್ಸ್ಡ್, ದೇರ್ ನೋ ಡೌಟ್ ಇನ್ ದಿ ಬಜೆಟ್, ದೇ ಹ್ಯಾವ್ ಅನೌನ್ಸ್ಡ್ ದಟ್ ಬಜೆಟ್ ಹ್ಯಾಸ್ ಬೀನ್ ಪಾಸ್ಡ್. ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ನಿಮ್ ಬಜೆಟ್ ಅಲ್ಲಿ 5,300 ಕೋಟಿನೂ ಆಡ್ ಮಾಡಿಕೊಂಡು 21,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ದೆನ್ ದೇ ಆರ್ ಇಂಟರ್ನಲ್ ಕಮಿಟಿ. ಈಗ ನಮ್ದು ಹೆಂಗೆ ನಮ್ಮ ಬಜೆಟ್ ಅನ್ನ
ನಾವು ಕಂಪ್ಲೀಟ್ ನೋಡ್ಕೊಂಡು ನಾವು ಏನೇನ್ ಮಾಡ್ತೀವಿ ಅಂತ ಮಾಡ್ತೀವಿ. ಕಾಗೆ ಅವರೇ. ಮಾಡಿರೋಂಥ ದಾಖಲೆ ನನ್ನ ಹತ್ರ ಇದೆ. ರಾಜು ಕಾಗೆ ಅವರು ಅವರು ಹೇಳಿದ್ರು ಆಯ್ತು ಪಾಸ್ ಮಾಡ್ಕೊಟ್ರು, ವಿ ಆರ್ ಕಮಿಟೆಡ್ ಟು ದಿಸ್ ಅಂತ. ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು, ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ನೀವು ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ. ಆಮೇಲೆ ನಿಮ್ ಬಜೆಟ್ ಅಲ್ಲೂ ಸೇರ್ಸ್ಕೊಂಡಿದ್ದೀರಿ. ಈಗ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಬಂದು ದುಡ್ಡು ಬರ್ಲಿಲ್ಲ ಅಂತ ಹೇಳಿ ವಿಜಯಾನಂದ್ ನ್ಯಾಷನಲ್ ಪ್ರಾಜೆಕ್ಟ್ ಬಿಟ್ಟು ಅಲ್ಲ, ಕೊನೆಗೆ ಅದನ್ನ ನಾನು ತಂದಿದ್ದೀವಿ. ನೋಡಿ, ಅದನ್ನ ನಮ್ಮ ಮೇಲೆ ಕೊಡ್ತೀರಾ? ಅಲ್ಲ, ಒಂದ್ ನಿಮಿಷ. ಯು ಡೋಂಟ್, ಯುವರ್ ಅಲ್ಲ, ಪಾರ್ಟಿ, ನೀವು- ಯುವರ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎ ಕಮಿಟ್ಮೆಂಟ್ ಇಲ್ಲ, ಇಲ್ಲ, ಫಾರ್ ದಿ ಒಂದ್ ಸೇಕ್ ನಿಮಿಷ, ಆಫ್ ದಿ ಒಂದ್ ನಿಮಿಷ ಕೇಳಿ. ಫಾರ್ಮರ್. ಇದು ಮಿಕ್ಸ್ ಭದ್ರಾ ಮಾಡಬೇಡಿ. ಯೋಜನೆ ಇದೆಯಲ್ಲ, ಅಲ್ಲ, ಮಿಕ್ಸ್ ಮಾಡಬೇಡಿ. ಹಾ. ಮಿಕ್ಸ್ ಮಾಡಬೇಡಿ. ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಎಲ್ಲ ಹೇಳ್ತೀನಿ ಕೇಳಿ. ಎರಡು ವಿಚಾರ ಇದೆ ಇಲ್ಲಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಒಂದು ವಿಚಾರ, 5300 crores ಪಡ್ಕೊಳ್ಳೋದು ಇನ್ನೊಂದು ವಿಚಾರ. ಇವತ್ತು ಇನ್ ದ ಆಂಟಿಸಿಪೇಷನ್ ಅವರು ನ್ಯಾಷನಲ್ ಇದು ಪ್ರಾಜೆಕ್ಟ್ ಆಗುತ್ತೆ ಅಂತ ಕ್ಯಾಬಿನೆಟ್ಗೆ ಹೋಗಿದ್ದು ನೀವು ಹೇಳಿದ್ದು ಸರಿ ಇದೆ. ಅದಕ್ಕಾಗಿ ನಾನು ನನ್ನ ಬಜೆಟಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. 5300 crores, ಇಟ್ ಈಸ್ ದಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಡನ್ ಬೈ ಇನ್ ದಿ ಸೆಂಟ್ರಲ್ ಬಜೆಟ್. ಸೊ ಅದು ಬಂದೇ ಬರ್ತದೆ. ಆದರೆ ಅದಕ್ಕೆ ಯಾವ ಫಾರ್ಮ್ಯಾಟಲ್ಲಿ ಹೋಗಬೇಕು, ಏನು ಹೋಗಬೇಕು, ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡಬೇಕಲ್ಲ. ನಾವು ಮಾಡಿದೀವಿ, ಏನು ನಾವು ಮಾಡಿದೀವಿ. ಯಾವ ಫಾರ್ಮ್ಯಾಟ್ ಅವರು ಕೊನೆಗೆ ದೇ ಸೆಡ್ ದಟ್ ಇದಕ್ಕಾಗಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಕ್ಕಾಗಲ್ಲ, ಬೇರೆ ತೋರ್ದಿ ಅಂತ. ಇದೇ ನಿಮ್ಮ ನಾರಾಯಣ ಸ್ವಾಮಿ ಕೂಡ ಬಂದಿದ್ರು, ನಾನು ಮಿನಿಸ್ಟರ್ ಹೋಗಿದ್ದೆ, ಇವರು ಹೋಗಿದ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಮೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ಗೆ ನಾನೇ ಕೇಳಿದ್ದೀನಿ. ನೀವು ಕೇಳೋದಲ್ಲ, ಪೊಲಿಟಿಕಲ್ ಐ ಟೆಲ್ ಯು, ನೀವು ಕೇಳೋದು ಬೇರೆ, ನಿಮ್ ಡಿಪಾರ್ಟ್ಮೆಂಟ್ನವರು ಸರಿಯಾದಂತ ಫಾರ್ಮ್ಯಾಟ್ ಅಲ್ಲಿ ಎಲ್ಲ ಫಾರ್ಮೆಟ್ ಕೊಟ್ಟಿದ್ದಾರೆ. ಈಗ ನೀವು ಟ್ರೈನಿಂಗ್ ಕೊಡಿ ಸ್ವಾಮಿ, ಇನ್ ಯಾವ ಫಾರ್ಮೆಟ್ ಕೊಡಬೇಕು ಕೊಡ್ತೀವಿ ನಾವು. ಅಲ್ಲಲ್ಲ, ಏನಿಲ್ಲ, ಈಗ ಹೇಳ್ತೇನೆ ಕೇಳಿ. ಸಿನ್ಸ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದಕ್ಕೆ AIBP ಬರ್ತದೆ, ಅದು ಕೊಟ್ಟಿದ್ದೀವಿ. ಅಲ್ಲ, AIBP N ಫಾರ್ಮ್ ಅಂತಿದೆ. ದಿಸ್ ಇಸ್ ಅ ನ್ಯೂ ಪ್ರಾಜೆಕ್ಟ್. N ಫಾರ್ಮ್ ಅಂದ್ರೆ ನ್ಯೂ ಪ್ರಾಜೆಕ್ಟ್ಸ್. N ಫಾರ್ಮ್ ಅಲ್ಲಿ ಹಾಕಿ ಕಳಿಸಿ, ಖಂಡಿತವಾಗೂ ಬರ್ತದೆ. ಅದು ಕೊಟ್ಟಿದ್ದೀವಿ. ನಂಗೆ ಕಾಪಿ ಕೊಡಿ. ಬನ್ನಿ ನನ್ನ ಜೊತೆ ಡೆಲಿಗೇಷನ್ ನಡೀರಿ, ನಿಮ್ ಮುಂದೆ ಜೊತೆ ನೀವು ಕೊಡಿ. ನೀವು N ಫಾರ್ಮ್ ಅಲ್ಲಿ ಒಂದ್ ನಿಮಿಷ ಕೇಳಿ. ರಾಜ್ಯ ಹಿತದೃಷ್ಟಿಯಿಂದ ನಾವು ಕೂಡ ರೆಡಿ ಇದ್ದೀವಿ. ನೀವು N ಫಾರ್ಮ್ಯಾಟ್ ಅಲ್ಲಿ ಮಾಡಿರೋದನ್ನ ಕೊಡಿ, ನಾವು ಹೋಗಿ ಕೂತ್ಕೊಂಡು ಅದನ್ನ ಪಡ್ಕೊಳ್ಳೋ ಮಾಡ್ತೀವಿ. ಈಗ ನೀವು ಯಾವ ಫಾರ್ಮೆಟ್ ಯಾವ್ದು ಮಾಡ್ಕೊಡ್ತೀವಿ ನೋಡಿ. ಯಾವ ಫಾರ್ಮೆಟ್ ಹೇಳ್ತಾ ಇದ್ದೀರಿ? ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ. ಜಮೀರ್ ಅವರೇ, ನಾವು ಏನು ಕೊಟ್ರೆ ಈಗ 9 ತಿಂಗಳು ಮಲ್ಕೊಂಡು ಈಗ ಎಷ್ಟು ದಿನ ಅಂತ ಕೇಳಿದ್ರೆ, ಜಮೀರ್ 9 ತಿಂಗಳು ಮಲ್ಕೊಂಡು ಕುಲಕರ್ಣಿ ಅವರು ಮೂರು ವರ್ಷ ಮಲ್ಕೊಂಡಿದ್ರಿ ನೀವು. ಶಿವಗಂಗಾ ಕೂತ್ಕೊಲ್.